ಬಂಡವಾಳದ ಅವಶ್ಯಕತೆ ಇಲ್ಲ. ಕಾಲ ಕಾಲಕ್ಕೆ ಸಿಗುತ್ತೆ ಪ್ರತಿನಿತ್ಯ ಆದಾಯ. ಶ್ರಮದ ಜೊತೆಗೆ ಕಾಳಜಿಯಿಂದ ದುಡಿಮೆ ಮಾಡಿದ್ರೆ ಬೆಳೆಗಾರನ ಬದುಕು ಆಗತ್ತೆ ಬಂಗಾರ. ಅದುವೇ ಕಾಕಡ ಮಲ್ಲಿಗೆ ಕೃಷಿ. ನೀವು ನೋಡ್ತಾ ಇದ್ದೀರಾ ಕೃಷಿ ಖಜಾನೆ. ನಾನು ಶ್ವೇತಾ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಏನೇ ಆಗಲಿ, ಪ್ರತಿನಿತ್ಯ ರೈತನಿಗೆ ಕೈತುಂಬ ಹಣ ಬಂದು ಬೀಳುವಂತೆ ಮಾಡುವ ಮಿನಿಮಮ್ ಗ್ಯಾರಂಟಿ ಹೂ ಬೆಳೆ ಕೃಷಿಯಲ್ಲಿದೆ. ಅಂತಹ ಹೂ ಬೆಳೆಗಳಲ್ಲಿ ಕಾಕಡ ಮಲ್ಲಿಗೆ ಒಂದು. ಆರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಂಡವಾಳ ಹಾಕಿದ್ರೆ ಸಾಕು, ವರ್ಷಾನುಗಟ್ಟಲೆ ಪ್ರತಿನಿತ್ಯ ಆದಾಯ ಕೈ ಸೇರುವ ಲಾಭದಾಯಕ ಕಸುಬಾಗಿದೆ. ಸಾಂಪ್ರದಾಯಿಕ ಕಸುಬು ಎಂದು ಕರೆಯಲ್ಪಟ್ಟರೂ ಹೂವು ಬೆಳೆಯೋದು ಒಂದು ವಾಣಿಜ್ಯ ಕೃಷಿಯಾಗಿದೆ. ಕಾಕಡ ಮಲ್ಲಿಗೆ ಕೃಷಿ ಮಾಡೋದಕ್ಕೂ ಮುನ್ನ ಕೃಷಿ ಖಜಾನೆಯಲ್ಲಿ ನಾವು ನೀಡುವ ಉಪಯುಕ್ತ ಮಾಹಿತಿಗಳನ್ನು ಖಂಡಿತ ತಿಳಿದುಕೊಳ್ಳಲೇಬೇಕು. ದೇವರಿಗೆ ಹೂವಿಲ್ಲದೆ ಪೂಜೆಯೇ ಪರಿಪೂರ್ಣವಾಗುವುದಿಲ್ಲ. ಮಾರುಕಟ್ಟೆ, ದೇವಸ್ಥಾನದ ಬಳಿ ಹೂವು ಮಾರುವ ವ್ಯಾಪಾರಿಗಳು, ಉದ್ಯಮಿಗಳಿಗೆ ಇದು ಲಾಭದಾಯಕ ವ್ಯಾಪಾರ. ಹಾಗಿದ್ದಾಗ ಇದನ್ನ ನಂಬಿ ಬೆಳೆವ ರೈತನ ಬದುಕನ್ನ ಹೂವು ಹಸನಾಗಿಸಲ್ವಾ? ಖಂಡಿತ ಹಸನಾಗಿಸುತ್ತೆ. ದೇಶದಲ್ಲಿ ಹೂವು ಬೆಳೆಯೋದು ಅನಾದಿ ಕಾಲದಿಂದಲೂ ವಾಡಿಕೆಯಲ್ಲಿದೆ. ಹೀಗೆ ಹೂವು ಬೆಳೆದು ಅದೆಷ್ಟೋ ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ಸಾವಿರಾರು ರೈತರು ಒಳ್ಳೆಯ ಆದಾಯಕ್ಕೆ, ಕುಟುಂಬ ನಿರ್ವಹಣೆಗೆ ಹೂವು ಬೆಳೆಯನ್ನೇ ಅವಲಂಬಿತರಾಗಿದ್ದಾರೆ. ಅದೆಷ್ಟೋ ಹೆಣ್ಮಕ್ಕಳು ಸಂಸಾರ ನಿರ್ವಹಣೆಗೆ ಹೂವು ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕುಟುಂಬಕ್ಕೆ ಆಧಾರವಾಗಿದ್ದಾರೆ. ಹೀಗೆ ಲಾಭದಾಯಕ ಹೂ ಬೆಳೆಗಳಲ್ಲಿ ಮುಖ್ಯವಾಗಿರೋದು ಕಾಕಡ ಮಲ್ಲಿಗೆ. ಈ ಕಾಕಡ ಮಲ್ಲಿಗೆ ಬೆಳೆದು ವರ್ಷವೂ ಲಕ್ಷಗಳಲ್ಲಿ ಲಾಭ ಕಾಣ್ತಿರುವ ರೈತ ಮಹೇಶ ಶಂಕರಪ್ಪ ದೇವಿ ಹೊಸೂರು. ರೈತ ಮಹೇಶ್ ಹಾವೇರಿ ತಾಲೂಕಿನ ಕಬ್ಬೂರ ನಿವಾಸಿ. ಮಹೇಶ್ ಅವರು ಹೆಚ್ಚಿನ ವಿದ್ಯಾಭ್ಯಾಸವೇನೂ ಮಾಡಿಲ್ಲ. ಹಾವೇರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕಬ್ಬೂರಿನಲ್ಲಿ ವಾಸವಾಗಿದ್ದು, ಅವರ ಮನೆಯಿಂದ ಅನತಿ ದೂರದಲ್ಲಿ ಅವರ ಕೃಷಿ ಜಮೀನಿದೆ. ಮೊದಲಿಂದಲೂ ಇವರದ್ದು ರೈತ ಕುಟುಂಬವೇ ಆಗಿದ್ರೂ ತಮ್ಮ 3 ಎಕರೆ ಕೃಷಿ ಭೂಮಿಯಲ್ಲಿ ಗೋವಿನ ಜೋಳ, ಸೋಯಾಬೀನ್, ತರಕಾರಿ ಬೆಳೆಗಳನ್ನು ಹಲವಾರು ವರ್ಷಗಳಿಂದಲೂ ಬೆಳೆಯುತ್ತಿದ್ರು. ಆದರೆ ಹೆಚ್ಚು ಖರ್ಚೇ ವಿನಃ ಲಾಭ ಕಾಣಲು ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ರೈತ ಮಹೇಶ್ ಅವರನ್ನ ಆಕರ್ಷಿಸಿದ್ದು ಕಾಕಡ ಮಲ್ಲಿಗೆ ಕೃಷಿ. ಇದಕ್ಕಿಂತ ಮೊದಲು ತರಕಾರಿ ಮಾಡ್ತಿದ್ವಿ ಸರ್. ತರಕಾರಿ ಮಾಡೋದ್ರಿಂದ ನಮಗೇನು ಲಾಭದಾಯಕ ಅನ್ನಿಸ್ಲಿಲ್ಲ ರೀ. ಅಂದ್ರೆ ಅದು 3 ತಿಂಗಳಿಗೊಮ್ಮೆ ಬೆಳೆ ಆಗಿರೋದ್ರಿಂದ ಈ ಹೊಲ ಹೊಡೆ ಖರ್ಚು ಅದು ಭಾಳ ಬರ್ತೈತೆ ರೀ. ಅದಕ್ಕೆ ಹಿಂಗಾಗಿ ಅದು ಬೇಡ ಅಂಥೇಳಿ ಅಂದ್ರಿ. ಅದು ಬಹು ಬೆಳೀತಕ್ಕಂಥದ್ದು ಯಾವುದಾದ್ರೂ ಬೆಳೆ ಬೆಳಿಬೇಕಂತೇಳಿ ಒಂದು ನಿರ್ಧಾರ ಮಾಡ್ಕೊಂಡ್ವಿ ರೀ. ಅದರೊಳಗೆ ಹೂವಿನ ಬೆಳೆ ಒಮ್ಮೆ ಒಮ್ಮೆ ನಾಟಿ ಮಾಡಿದ ಮೇಲೆ 5 ರಿಂದ 6 ವರ್ಷ, 7 ವರ್ಷ, 8 ವರ್ಷ ಹಿಂಗೆ ಬರ್ತೈತಿ ಅಂತೇಳಿ ಹೇಳಿದ್ರಿ. ನಾವು ಬೇರೆ ಕಡೆ ಹೋಗಿ ನೋಡ್ಕೊಂಬಂದಿವಿ ರೀ. ಅದಕ್ಕೆ 1-2-3 ಕಡೆ ಕೇಳಿದಾಗ ಇಲ್ಲ ಒಳ್ಳೆ ಇನ್ಕಮ್ ಐತಿ ಅಂತ ಹೇಳಿದ್ರಿ. ಅದಕ್ಕೆ ನಾವು ಇದನ್ನು ಕಾಕಡ ಮಲ್ಲಿಗೆನ ಆಯ್ಕೆ ಮಾಡ್ಕೊಂಡು ನಾವು ಮೊದಲಿನ ಹಚ್ಚಿದಾಗ ಒಂದು 15 ಗುಂಟೆ ಹಚ್ಚಿದ್ವಿ ರೀ. ಅದು 3 ವರ್ಷ ಇಟ್ಕೊಂಡಿರಿ ನಾವು. ಅದು ಭಾಳ ಚೆನ್ನಾಗಿ ಬಂತು ರೀ. 15 ಗುಂಟೆಕನ ಒಂದು 2 ಲಕ್ಷ 3 ಲಕ್ಷದ ತನಕ ಬಂತು ಒಂದೊಂದು ವರ್ಷಕ್ಕೆ ರೀ. ಅದಕ್ಕೆ ಹಿಂಗಾಗಿ ನಾವು ಮತ್ತೆ ಬೇರೆ ಬೆಳೆ ಮಾಡೋದು ಬೇಡ, ಇದನ್ನ ಮಾಡೋಣ ಅಂಥೇಳಿ ಮತ್ತು ಒಂದು 15 ಗುಂಟೆ ಮಾಡಿದ್ದನ್ನು ಮತ್ತು 30 ಗುಂಟೆ ಬೇರೆ ಹೊಲನ ಮಾಡ್ಕೊಂಡಿರಿ ನಾವು. ಕೇಳಿಸ್ಕೊಂಡ್ರಲ್ಲ ಹೂವು ಬೆಳೆಗಾರ ಮಹೇಶ್ ಅವರ ಆತ್ಮವಿಶ್ವಾಸದ ಮಾತುಗಳನ್ನ. ಕೃಷಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಕೈ ಸುಟ್ಟುಕೊಳ್ಳೋದಕ್ಕಿಂತ ಕಾಕಡ ಮಲ್ಲಿಗೆ ಬೆಳೆದು ಲಾಭ ಕಾಣ್ತಿರೋದು, ಅಲ್ಲದೆ ಪ್ರತಿದಿನ 10-15 ಜನರಿಗೆ ಕೆಲಸ ಕೊಟ್ಟಿರೋ ಖುಷಿ ಎಂದು ಹೇಳ್ತಾರೆ ಮಹೇಶ್. ಬೇರೆ ಕಡೆ ನಾವು ದುಡಿಮೆ ಅಂತೇಳಿ ಏನಾರ ಮಾಡ್ಕೋಬೇಕು, ದಿನ ನಮಗೆ ಕೆಲಸ ಬೇಕು, ದಿನ ನಮಗೆ ದುಡ್ಡು ಬೇಕು ಅಂತೇಳಿ ಅಂದು ಹಚ್ಚಿದ್ವಿ ಸರ್. ನಾವೊಬ್ಬರು ಕೆಲಸ ದುಡಿಬೇಕಂತೇಳಿ ಅಂದು ನಿರ್ಧಾರ ಮಾಡಿ ಹಚ್ಚಿದ್ದಕ್ಕೆ ರೀ ಸರ್. ಇವತ್ತು ನಮ್ಮ ಕಡೆ ಒಂದು 8 ರಿಂದ 10 ಜನ ದಿನಾನ ಲೇಬರ್ ಬರ್ತಾರೆ. ಅವ್ರಿಗೂ ಒಂದು ಒಳ್ಳೆ ದುಡಿಮೆ ಐತ್ರಿ ಸರ್. ನಾವು ಒಬ್ಬರು ಹೆಂಗಪ್ಪ ಬದುಕೋದು, ಹೆಂಗೆ ಜೀವನ ಮಾಡೋದು ಅಂತೇಳಿ ಒಂದು ವಿಚಾರ ಮಾಡಿ ಇವತ್ತು ನಾಟಿ ಮಾಡಿದ್ದಕ್ಕೆ ಸರ್ 10 ಜನಕ್ಕೆ ನಮಗೆ ಉದ್ಯೋಗ ಕೊಟ್ಟಂಗೆ ಆಗೈತೆ. ಮಲ್ಲಿಗೆಯಲ್ಲಿ ಹಲವು ವಿಧಗಳಿವೆ. ದುಂಡು ಮಲ್ಲಿಗೆ, ಕಾಕಡ ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಕಾಡು ಮಲ್ಲಿಗೆ, ಹೀಗೆ ಹಲವು ವಿಧಗಳಿವೆ. ಈ ಪೈಕಿ ಕಾಕಡ ಮಲ್ಲಿಗೆ ಹೂವನ್ನೇ ಸಾಕಷ್ಟು ಭಾಗಗಳಲ್ಲಿ ಬೆಳೆಯಲಾಗುತ್ತೆ. ಇದಕ್ಕೆ ಕಾರಣ ರೋಗ ರುಜಿನ ಬಾಧೆ ಕಡಿಮೆ, ಸುಲಭ ನಿರ್ವಹಣೆ ಮತ್ತು ಕಡಿಮೆ ಬಂಡವಾಳ ಹಾಗೂ ವರ್ಷವಿಡೀ ಆದಾಯ. ಹತ್ತು ಗುಂಟೆಯಿಂದ 1 ಎಕರೆವರೆಗೂ ಕಾಕಡ ಮಲ್ಲಿಗೆ ಸುಲಭ ನಿರ್ವಹಣೆ. ಹೆಚ್ಚಿನ ಬಂಡವಾಳ ಬೇಕಿಲ್ಲ,
ಇಳುವರಿಗೆ ತಕ್ಕಂತೆ ಕಾರ್ಮಿಕರ ಅಗತ್ಯ. ಹೂವು ಬೆಳೆಯುವ ಕೃಷಿಯಲ್ಲಿ ಕಾಕಡ ಮಲ್ಲಿಗೆ ಬೆಳೆಯುವುದು ಬಲು ಸುಲಭ. ಈಗಾಗಲೇ ಹೇಳಿದಂತೆ ಹೂವು ಬೆಳೆಯಲ್ಲಿ ಹಲವು ಜಾತಿಗಳಿವೆ. ಆದರೆ ಹೆಚ್ಚಿನ ಇಳುವರಿ ನೀಡುವ, ಸುಲಭ ನಿರ್ವಹಣೆ, ಕಡಿಮೆ ಬಂಡವಾಳದ ದೃಷ್ಟಿಯಿಂದಲೂ ಕೆಲವು ಜಾತಿಗಳಿದ್ರೂ ಕಾಕಡ ಮಲ್ಲಿಗೆ ಹೆಚ್ಚು ಸೂಕ್ತವಾಗಿದೆ. ಕಾಕಡ ಮಲ್ಲಿಗೆಯನ್ನ 10 ಗುಂಟೆ ಜಮೀನಿನಲ್ಲೂ ಬೆಳೆಯಬಹುದು, 1 ಎಕರೆಯಲ್ಲೂ ಬೆಳೆಯಬಹುದು. ಅದಕ್ಕೆ ಹೆಚ್ಚಿನ ಬಂಡವಾಳದ ಅಗತ್ಯ ಇರುವುದಿಲ್ಲ. ನರ್ಸರಿಗಳಲ್ಲಿ ಸಸಿ ಕೊಂಡಲ್ಲಿ 1 ಎಕರೆಗೆ 1400 ರಿಂದ 1500 ಸಸಿಗಳನ್ನು ನೆಡಬಹುದು. ಒಂದು ಸಸಿಗೆ 4 ರಿಂದ 5 ರೂಪಾಯಿ ಬೆಲೆ ಇರುತ್ತೆ. ಅಲ್ಲಿಗೆ ಸಸಿಗಳಿಗೆ 50 ರಿಂದ 60 ಸಾವಿರ ಬಂಡವಾಳ ಹಾಕಬೇಕಾಗುತ್ತೆ. ಆದರೆ ಸಸಿ ಖರೀದಿಸೋದಕ್ಕಿಂತಲೂ ಯಾರಾದರೂ ರೈತರ ತೋಟಕ್ಕೆ ಹೋಗಿ ಕೇಳಿದ್ರೆ ಉಚಿತವಾಗಿ ಸಸಿಗಳು ಸಿಗೋ ಸಾಧ್ಯತೆಯೇ ಹೆಚ್ಚಿರುತ್ತೆ. ತಾವು ಕೂಡ ಅದೇ ರೀತಿ ಉಚಿತವಾಗಿ ಸಸಿ ತಂದು ನಾಟಿ ಮಾಡಿ ಇದೀಗ ರೈತರಿಗೆ ಉಚಿತವಾಗಿ ನೀಡ್ತಾ ಇರೋದಾಗಿ ಮಹೇಶ್ ಹೇಳ್ತಾರೆ. ಬೇರೆ ಕಡೆ ಸಸಿ ತೊಗೊಂಬಂದ್ರೆ 4 ರೂಪಾಯಿ 5 ರೂಪಾಯಿಗೆ ಒಂದು ಸಸಿ ತೊಗೊಂಬಂದವಿ ಅಂತ ಹೇಳ್ತಾರೆ. ಆದರೆ ನಾವು ಇಲ್ಲೇ ಲೋಕಲ್ ನಮ್ಮ ಸಸಿ ಇಲ್ಲಿ ಬೇರೆದವ್ರು ಬಾಜು ಹೊಲ ಇದ್ದು ರೀ, ಅಲ್ಲಿ ನಾವು ತೊಗೊಂಬಂದು ನಮ್ಮ ಹೊಲದಾಗಿನೂ ಅವ್ರ ಹೊಲದಾಗಿನ ತೊಗೊಂಬಂದು 15 ಗುಂಟೆ ನಾಟಿ ಮಾಡಿದ್ವಿ ರೀ. ಆಮೇಲೆ ಅದು ಇನ್ಕಮ್ ಚಲೋ ಬಂದು ಅದರಲ್ಲೇ ನಮ್ಗೆ ಸಸಿ ಸಿಕ್ಕವ್ರಿ. ನೆಕ್ಸ್ಟ್ ನಮ್ಮ 30 ಗುಂಟೆಗೆ ನಾವು ಮತ್ತು ಸಸಿ ಮಾಡ್ಕೊಂಡೀವಿ ರೀ. ಈಗ 30 ಗುಂಟೆದೊಳಗೆ ನಾವು ಬೇರೆದವ್ರಿಗೆ ಮಾರಿದ್ರೆ ಸುಮಾರು ಒಂದು 50 ಸಾವಿರ ರೂಪಾಯಿ ಬರೀ ಸಸಿನ ದುಡ್ಡು ಹಾಕಿತ್ತು ರೀ. ಆದರೆ ಬೇರೆದವ್ರು ಹಚ್ಚಿಗಿರಲಿ ಬೆಳೀಲಿ ಅಂತೇಳಿ ಅಂದು ಅವರು ನಾವು ದುಡ್ಡು ಕೊಟ್ಟು ನಾವು ಫಸ್ಟ್ ತೊಗೊಂಬಂದು ಹಚ್ಚಿದ್ದಿಲ್ಲ ರೀ, ಹಂಗೆ ಫ್ರೀ ತೊಗೊಂಬಂದು ಹಚ್ಚಿದ್ವಿ. ಅದಕ್ಕೆ ಇವರು ಫ್ರೀನೇ ತೊಗೊಂಡೋಗಿ ಒಳ್ಳೆ ಇನ್ಕಮ್ ತೆಗೀಲಿ ಬೆಳೀಲಿ ಅಂತೇಳಿ ಅಂದು ನಾವು ಇಲ್ಲಿವರೆಗೆ ಯಾರಿಗೇನು ದುಡ್ಡು ಕೊಟ್ಟು ಸಸಿ ಕೊಟ್ಟಿಲ್ಲ ರೀ, ಹಾಗೆ ಫ್ರೀ ಕೊಟ್ಟವ್ರಿ ಸರ್ ಸಸಿ. ಅದಾಗಿಯೂ ನರ್ಸರಿಗಳಲ್ಲೇ ಸಸಿ ತಂದ್ರೆ ಎಕರೆಗೆ ನಾಟಿ ಮಾಡಲು ಸುಮಾರು 50 ಸಾವಿರ ಖರ್ಚಾಗುತ್ತೆ. ಕೃಷಿ ಭೂಮಿ ಹಸನು ಮಾಡಲು, ಗುಂಡಿ ಸಿದ್ಧತೆ ಮಾಡಿಕೊಳ್ಳಲು 15 ರಿಂದ 20 ಸಾವಿರ ಖರ್ಚಾಗಬಹುದು. ಒಟ್ಟು 1 ಎಕರೆಗೆ ಕಾಕಡ ಸಸಿ ನಾಟಿ ಮಾಡಲು ಗರಿಷ್ಠ ಅಂದ್ರೆ 70 ಸಾವಿರ ರೂಪಾಯಿ ಆರಂಭಿಕ ಬಂಡವಾಳ ಬೇಕಾಗಬಹುದು. ನಾಟಿ ಮಾಡಿದ 1 ವರ್ಷಕ್ಕೆ ಹೂ ಬಿಡಲು ಆರಂಭಿಸುತ್ತೆ. ವರ್ಷವೂ ಇಳುವರಿ ಹೆಚ್ಚಾದಂತೆ ಹೂ ಬಿಡಿಸಲು ಇಳುವರಿಗೆ ತಕ್ಕಂತೆ ಕಾರ್ಮಿಕರ ಅಗತ್ಯವಿರುತ್ತೆ. ನಾವು 2 kg 3 kg ಬಂತಂದ್ರೆ ನಾವು ಮನೆಯನ್ನಾರು ಹರಿತೇವ್ರಿ ಸರ್ ಹೂವು. ಆಮೇಲೆ 5 kg 6 kg ಬಂತಂದ್ರೆ ಇಬ್ಬರನ್ನ ಲೇಬರ್ ಕರ್ಕೊಂತೀವಿ, ನಾವೊಬ್ಬರು ಮನೆಯನ್ನಾರು ಹರಿತೇವ್ರಿ. ಆಮೇಲೆ 5 kg 10 kg 15 kg ಬಂದಾಗ 4 ಜನ ಇರ್ತಾವ್ರಿ. ಆಮೇಲೆ 20 kg ಬಂದಾಗ 5 ಜನ ಇರ್ತಾವ್ರಿ. ಆಮೇಲೆ 50-60 kg ಬಂದಾಗ 12-13 ಜನ ಮೇಂಟೈನ್ ಮಾಡ್ತಾರೆ ಸರ್. ಪ್ರತಿದಿನಾನು ಹರಿಬೇಕು ರೀ ಸರ್. ಇದು ಪ್ರತಿನಿತ್ಯನ ಹರಿಬೇಕು ರೀ. ಹರಿಲಿಲ್ಲ ಅಂದ್ರೆ ಅದು ಹೂ ಅಳ್ತೈತೆ ರೀ. ಅದು ಹೂ ಅಳಿದ್ದನ್ನು ಮತ್ತೆ ನಾವು ಇದನ್ನು ಹರಿದು ಒಕ್ಕಟ್ಟು ಅಂದ್ರೆ ನಮ್ಗೆ ಆಕೈತೆ, ಲಾಸ್ ಆಕೈತೆ. ಹೂ ಇಳುವರಿ ಉತ್ತಮವಾಗಿರುವಾಗ ದಿನಕ್ಕೆ ಒಬ್ಬರು ಸರಾಸರಿ 3 kg ಹೂ ಬಿಡಿಸಬಹುದು. ಇಳುವರಿ ಹೆಚ್ಚಾದಂತೆಲ್ಲ ಹೂ ಬಿಡಿಸಲು ಕಾರ್ಮಿಕ ಸಂಖ್ಯೆಯೂ ಹೆಚ್ಚಾಗುತ್ತೆ. ಕಾಕಡ ಮಲ್ಲಿಗೆಯ ವಿಶೇಷವೇನೆಂದ್ರೆ ವರ್ಷವಿಡೀ ಹೂ ಬಿಡುತ್ತಲೇ ಇರುತ್ತೆ. ವರ್ಷದ ಲೆಕ್ಕದಲ್ಲಿ ಕಾಕಡ ಮಲ್ಲಿಗೆಯ ಸರಾಸರಿ ಬೆಲೆ 200 ರೂಪಾಯಿ ಇರುತ್ತೆ. ಹೀಗಾಗಿ ವರ್ಷವಿಡೀ ಕಾಕಡ ಮಲ್ಲಿಗೆ ಬೆಳೆಗಾರರು ಹಣವನ್ನ ಕಾಣುತ್ತಲೇ ಇರಬಹುದು, ಲಕ್ಷ ಲಾಭ ಕಾಣಬಹುದು. ರೈತನ ಪಾಲಿಗೆ ಅಂತಹ ಭಾಗ್ಯದ ಬೆಳೆ ಕಾಕಡ ಮಲ್ಲಿಗೆ. ವರ್ಷ ಪೂರ್ತಿ ಕೆಲಸ ಇರುವ, ತೋಟದಲ್ಲಿ ಬೆಳೆದ ಬೆಳೆಗೆ ತಕ್ಕಂತೆ ಕಾರ್ಮಿಕರ ಅಗತ್ಯವಿರುವ, ಅಗತ್ಯಕ್ಕೆ ತಕ್ಕಂತೆ ಕಾಲಕ್ಕೆ ಬಂಡವಾಳ ಹಾಕಿ ನಿರ್ವಹಣೆ ಮಾಡಿದ್ರೆ 7-8 ವರ್ಷಗಳ ಕಾಲ ಪ್ರತಿನಿತ್ಯ ಆದಾಯದ ಹಣವನ್ನ ಎಣಿಸುವ ಒಂದು ಅದ್ಭುತ ಹಾಗೂ ಲಾಭದಾಯಕ ಕೃಷಿ ಕಾಕಡ ಮಲ್ಲಿಗೆ ಬೆಳೆಯುವುದು. ಹೀಗೆ ಮಲ್ಲಿಗೆ ಹೂವು ಬೆಳೆದು ಲಾಭವನ್ನ ಕಾಣುತ್ತಿರುವ ರೈತ ಮಹೇಶ್ ಅವರ ಈ ಕೃಷಿಯ ಅನುಭವದಲ್ಲಿ ಉಪಯುಕ್ತ ಮಾಹಿತಿ ತಿಳಿಯೋಣ. ಸೂಕ್ತವಾದ ಮಣ್ಣು ಮತ್ತು ಹವಾಮಾನ. ಕಾಕಡ ಮಲ್ಲಿಗೆ ಹೂವನ್ನ ಎಲ್ಲ ಬಗೆಯ ಮಣ್ಣಿನಲ್ಲೂ ಬೆಳೆಯುವುದು ಕಷ್ಟ. ಕೆಂಪು ಮಣ್ಣಿನ ಭೂಮಿಯಾದ್ರೆ ತುಂಬಾ ಸೂಕ್ತ. ಕೆಂಪು ಮಣ್ಣಿನಲ್ಲಿ ಹೆಚ್ಚಿನ ಇಳುವರಿ ಬರುತ್ತದೆ. ಕಪ್ಪು ಮಣ್ಣು, ಕಪ್ಪು ಮಿಶ್ರಿತ ಕೆಂಪು ಮಣ್ಣಿನಲ್ಲೂ ಸಹ ಬೆಳೆಯುತ್ತೆ. ಆದರೆ ಕೃಷಿ ಭೂಮಿಯಲ್ಲಿ ನೀರು ನಿಲ್ಲದಂತೆ ಸ್ವಲ್ಪ ಇಳಿಜಾರಿನ ರೀತಿ ನೆಲ ಇರಬೇಕಾಗುತ್ತೆ. ಮಳೆಗಾಲದಲ್ಲಿ ಕೊಂಚ ಇಳುವರಿ ಕಡಿಮೆಯಾದರೆ ಚಳಿಗಾಲದಲ್ಲಿ ಹೆಚ್ಚಿನ ಇಳುವರಿ ಬರುತ್ತೆ. ಬೇಸಿಗೆಯಲ್ಲೂ ಹೂ ಬಿಡುತ್ತೆ. ನಾಟಿ ಮಾಡಿದ 1 ವರ್ಷದವರೆಗೆ ಬಿಟ್ರೆ 2ನೇ ವರ್ಷದಿಂದ ಹೂವಿನ ಮೊಗ್ಗನ್ನ ಬಿಡಿಸಬಹುದು. ಹೀಗೆ ಕನಿಷ್ಠ 7 ರಿಂದ 8 ವರ್ಷಗಳವರೆಗೆ ಮತ್ತೆ ನಾಟಿ ಮಾಡುವ ಅವಶ್ಯಕತೆ ಬರೋದಿಲ್ಲ ಅಂತಾರೆ ಮಹೇಶ್. ವರ್ಷವಿಡೀ ಹೂ ಕೊಯ್ಲು ಮಾಡಬಹುದು ಅಂತಾರೆ ರೈತ ಮಹೇಶ್ ಶಂಕರಪ್ಪ. ಮಣ್ಣು ಸರ ಕೆಂಪು ಮಣ್ಣು ಇದ್ರೆ ಒಳ್ಳೆ ಇದ್ರಿ. ಆಮೇಲೆ ಭೂಮಿ ಸ್ವಲ್ಪ ಇಳ್ಗೋಡಿ ಇರ್ಬೇಕ್ರಿ, ನೀರು ನಿಲ್ಲಂಗೆ ಇರಬಾರ್ದು ರೀ. ಒಳ್ಳೆ ಮಣ್ಣು ಅಂದ್ರೆ ಕೆಂಪು ಮಣ್ಣನ ಒಳ್ಳೆ ಮಣ್ಣು ಸರ್. ಇದಕ್ಕೆ
ಬೆಳ್ಯಾಕ್ರಿ. ಆಮೇಲೆ ಹೊಲ ಉಳುಮೆ ಮಾಡೋ ಹೊತ್ನಾಗ ಎಡೆ ಹೊಡಿಬೇಕಾದ್ರೆ ಸಾಪಾಗಿ ಹೊಡಿಬೇಕ್ರಿ. ಆಮೇಲೆ ತಗ್ ಗುಂಡು ಇತ್ತಂದ್ರೆ ಅಲ್ಲಿ ನೀರು ನಿಂತು ಸ್ವಲ್ಪ ಎಲೆ ಉದುರಿ ಇಳುವರಿ ಕಡಿಮೆ ಆಗ್ತದೆ ಸರ್. ಮತ್ತು ಮಳೆಗಾಲದೊಳಗೆ ಒಂದು ಜಾಸ್ತಿ ಮಳೆ ಬಂತಂದ್ರೆ ಇನ್ಕಮ್ ಕಡಿಮೆ ಆಕತ್ರಿ. ಎಲೆ ಉದುರಿ ಮತ್ತು ಆ ಚಿಗುರು ಬರೋ ಮಟ್ಟ ಸ್ವಲ್ಪ ಲೇಟ್ ಆಕತ್ರಿ. 3 ತಿಂಗಳ ಬರಂಗಿಲ್ಲ ಅಂತಂದು ಹೇಳ್ಯಾರ ಸರ್ ಎಲ್ಲಾರು. ಅದು ನಾವು ಇದು ಚಲ್ಟ ಅಂತೇಳಿ ಅಂದು ಮಗ್ಗೆಲ್ಲ ಪೂರ ಮುಗಿದ್ಮೇಲೆ ಇದು ತೊಂಡ್ಲ ಖಾಲಿ ಆಕತ್ರಿ. ಆ ತೊಂಡ್ಲ ಹರಿದ್ವಿ ಅಂದ್ರೆ ಕಂಟಿನ್ಯೂ 12 ತಿಂಗಳು ನಾವು ಹೂ ಹರಿದವ್ರಿ ಸರ್. 12 ತಿಂಗಳು ಹರಿದವ್ರಿ ಸರ್. ಬೇಸಿಗೆನಾಗ ಅಂದ್ರೆ ಕಡಿಮೆ ಬರ್ತದೆ ಸರ್. ಕಡಿಮೆ ಅಂದ್ರೂ 3 kg 4 kg 5 kg 6 kg ತನಕ ಹರಿದವ್ರಿ ಸರ್. ಆದರೆ ಈ ಥರ ಒಬ್ಬರು ಹೇಳಿದ್ರು, ಇಲ್ಲ ಈ ತೊಂಡ್ಲ ಹರಿದ್ರಿಂದ ನಿಮ್ಗೆ ಇಳುವರಿ ಜಾಸ್ತಿ ಆಕತಿ ಅಂತೇಳಿ ಅಂದು ಅದಕ್ಕೆ ನಾವು ತೊಂಡ್ಲ ಹರಿದ್ರಿಂದ ಇಳುವರಿನೂ ಜಾಸ್ತಿ ಆಕತ್ತೆ ರೀ ನಮ್ಗೆ. ನೀರು ಮತ್ತು ಗೊಬ್ಬರ ಪೂರೈಕೆ. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದ್ರೆ ಬೇಸಿಗೆಯಲ್ಲಿ ವರ್ಷಕ್ಕೆ 1 ಬಾರಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕಾಗುತ್ತೆ. ಎರೆಹುಳು ಗೊಬ್ಬರವನ್ನ ವರ್ಷದಲ್ಲಿ 2 ಬಾರಿ ಹಾಕಿದ್ರೆ ಒಳ್ಳೆಯದು. ಉಳಿದಂತೆ ರಾಸಾಯನಿಕ ಗೊಬ್ಬರವನ್ನ ವರ್ಷದಲ್ಲಿ 3 ಸಲ ಸಿಂಪಡಣೆ ಮಾಡಿದ್ರೆ ಸಾಕು ಅಂತಾರೆ ಮಹೇಶ್. ನೀರಿನ ವ್ಯವಸ್ಥೆ ಇಲ್ಲ ಸರ್. ಮಳೆಗಾಲದಾಗ ಏನು ತೊಂದರೆ ಅನ್ಸಂಗಿಲ್ಲ ಸರ್. ಮಳೆ ಆಕತ್ರಿ. ಆಮೇಲೆ ನಾವು ಡ್ರಿಪ್ ಮುಖಾಂತರ ನಾವು ನೀರು ಬಿಡ್ತಾವ್ರಿ. ಇದಕ್ಕೆ ವಾರಕ್ಕೊಮ್ಮೆ ನೀರು ಬಿಟ್ಟರೆ ಸಾಕ್ರಿ. ವಾರಕ್ಕೊಮ್ಮೆ ಒಂದು 3 ರಿಂದ 4 ತಾಸು ನೀರು ಬಿಡ್ತಾವ್ರಿ. ಕೊಟ್ಟಿಗೆ ಗೊಬ್ಬರ ನಾವು ವರ್ಷಕ್ಕೆ 1 ಸಲ ಹಾಕ್ತಾವ್ರಿ ಸರ್, ಏಪ್ರಿಲ್ ಮೇದಾಗ. ಆಮೇಲೆ ಸಾವಯವ ಗೊಬ್ಬರನ ನಾವು ಇದು ಸಾವಯವ ಅಂದ್ರೆ ನಮ್ಮ ಕಡೆ ಎರೆಹುಳ ಗೊಬ್ಬರ ಐತಿ, 2 ಟೈಮ್ ಹಾಕ್ತಾವ್ರಿ. ಅದನ್ನು 2 ಟೈಮ್ ಅಂದ್ರೆ ಆಗಸ್ಟ್ ತಿಂಗಳದಾಗ ಒಮ್ಮೆ ಹಾಕ್ತಾವ್ರಿ, ಮುಂದೆ ಜನವರಿ ತಿಂಗಳದಾಗ ಒಮ್ಮೆ ಹಾಕ್ತಾವ್ರಿ ಸರ್. ಆಮೇಲೆ ಇದು ರಾಸಾಯನಿಕ ಗೊಬ್ಬರನ DAP, ಪೊಟ್ಯಾಶು, ಯೂರಿಯಾ ಇವನ್ನ 3 ಮಿಕ್ಸ್ ಮಾಡಿ ನಾವು ಜೂನ್ ತಿಂಗಳ, ಜುಲೈ, ಆಗಸ್ಟ್ ಒಂದಂತೆ 3 ಟೈಮ್ ಹಾಕ್ತೀವಿ ಸರ್ ಗೊಬ್ಬರ. 1 ಎಕರೆಗೆ ಅಂದ್ರೆ 1 ಚೀಲ DAP, 1 ಚೀಲ ಪೊಟ್ಯಾಶು, 1 ಚೀಲ ಯೂರಿಯಾ ಆದ್ರೆ 3 ಚೀಲ ಆದ್ರೆ 3 ಟೈಮ್ ಆಗ್ತದೆ ಸರ್ ಹಾಕಾಕ್ರಿ. ರೋಗ ಮತ್ತು ಕಳೆ ನಿಯಂತ್ರಣ. ಕಾಕಡ ಮಲ್ಲಿಗೆ ಬೆಳೆಗೆ ತೀವ್ರವಾದ ರೋಗ ಮತ್ತು ಕೀಟ ಬಾಧೆ ಇರಲ್ಲ. ಮಜ್ಜಿಗೆ ರೋಗ, ಎಲೆ ಚುಕ್ಕೆ ರೋಗ ಅಪರೂಪಕ್ಕೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಸಂಯುಕ್ತ ಶಿಲೀಂಧ್ರನಾಶಕವಾದ ಕಾರ್ಬೆಂಡೆಜಿಮ್ ಪ್ಲಸ್, ಮ್ಯಾಂಕೋಜೆಬ್ ಎಂಬ ದ್ರಾವಣಗಳನ್ನು ತಂದು 1 ಲೀಟರ್ ನೀರಿಗೆ ಕೇವಲ 1 ಗ್ರಾಂ ಬೆರೆಸಿ ಸಿಂಪಡಿಸಬೇಕು. ಅಥವಾ ಬೋರ್ಡೋ ದ್ರಾವಣವನ್ನು ಇದೇ ಪ್ರಮಾಣದಲ್ಲಿ 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕಾಗುತ್ತೆ. ಈ ಬೆಳೆಗೆ ಸಾಮಾನ್ಯವಾಗಿ ಕಾಡುವುದು ಮೊಗ್ಗು ತಿನ್ನುವ ಹುಳ ಮತ್ತು ಶಲ್ಕ ಕೀಟ ಬಾಧೆ. ಅಂತಹ ಸಂದರ್ಭದಲ್ಲಿ ಯಾವ ಔಷಧ ಸಿಂಪಡಿಸಬೇಕು ಮತ್ತು ಕಳೆ ನಿಯಂತ್ರಣ ಹೇಗೆ ಮಾಡಿದ್ರೆ ಸೂಕ್ತ ಅನ್ನೋದನ್ನ ಹೂ ಬೆಳೆಗಾರ ಮಹೇಶ್ ಶಂಕರಪ್ಪ ತಿಳಿಸ್ತಾರೆ. ಮಗ್ಗಿನೊಳಗೆ ಹೂವು ಒಂದು ಸಣ್ಣ ಹುಳ ಬರ್ತೈತೆ ರೀ ಸರ್, ಮಗ್ಗು ತಿಂತೈತೆ ರೀ. ಅದು ಮಗ್ಗು ತಿನ್ನೋದನ್ನು ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಬೇರೆ ಯಾವುದೇ ಔಷಧಿಗೆ ಇದು ಆಗಲ್ಲ ರೀ. ಅದು ಕೊರಾಜಿನ್, ಅದ್ರ ಜೊತೆಗೆ ಯಾವ್ದಾರ ಒಂದು ಟಾನಿಕ್ ಅಂತೇಳಿ ಅಂದ್ರೆ ಇಸಾಬಿಲ್ ರೀ ಸರ್. ಇದಕ್ಕೆ ಹೊಂದ್ಕೊಂಡಂಥದ್ದು ಟಾನಿಕ್ ರೀ, ಇಸಾಬಿಲ್, ಕೊರಾಜಿನ್. ಆಮೇಲೆ 99 ಗೊಬ್ಬರ, 19 ಗೊಬ್ಬರ, ಆಮೇಲೆ 1261 ಯಾವ್ದಾರ ಗೊಬ್ಬರ ಸ್ಪ್ರೇ ಮಾಡ್ತಾವೆ ರೀ. ಇದು ಸ್ಪ್ರೇ ಅಂದರೆ ಮಳೆಗಾಲದಾಗ ಒಂದು ಸ್ವಲ್ಪ ಸ್ಪ್ರೇ ಖರ್ಚು ಬರ್ತೈತೆ ರೀ. ಒಂದು 2 ರಿಂದ 3 ಟೈಮ್ ಮಾಡ್ಬೇಕಾಕತಿ. ಚಳಿಗಾಲದಾಗ ಏನು ಒಂದು 2 ಟೈಮ್ ಮಾಡಿದ್ರೆ ಸಾಕು ರೀ. ಬೇಸಿಗೆನ್ಯಾಗಂದ್ರೆ ಏನು ಇರಂಗಿಲ್ಲ, ಹೂ ಇರಂಗಿಲ್ಲ ರೀ. ಅವಾಗೇನು ಸ್ಪ್ರೇದೇನು ಖರ್ಚು ಇರಂಗಿಲ್ಲ ಸರ್. ಕಳೆ ನಿಯಂತ್ರಣ ಸರ್ ನಾವು ಎಡೆ ಹೊಡಿತೇವೆ ರೀ. ಆಮೇಲೆ ಒಂದು 3-4 ಜನ ಲೇಬರ್ ಕರ್ಕೊಂಡು ನಾವು ಕಳೆ ತೆಗಿತೇವೆ ರೀ. ಇಲ್ಲಿವರೆಗೂ ನಾವು ಕಳೆನಾಶಕ ಯಾವುದು ಯೂಸ್ ಮಾಡಿಲ್ಲ ರೀ. ಕಳೆನೇ ತೆಗಿತೀವಿ ಸರ್, ಎಡೆ ಹೊಡಿತೇವೆ, ಕಳೆ ತೆಗಿತೇವೆ ಸರ್. ಕಳೆ ಸರ್ ನಾವು ಅದು ಹುಲ್ಲು ಹುಟ್ಟಿರ್ತೈತಲ್ಲ ರೀ, ಅದು ನಾವು ಬೀಜ ಆಗೋಕ್ಕಿಂತ ಫಸ್ಟನ್ನು ನಾವು ಅದನ್ನು ಕಳೆನಾಶಕನ ನಾವು ಕಳೆ ತೆಕ್ಕೊಂಬಿಟ್ವಿ ಅಂದ್ರೆ ರೀ ನಮ್ಮ ಹುಲ್ಲೇನು ಇದಾಗಲ್ಲ ರೀ. 2 ತಿಂಗಳಿಗೊಮ್ಮೆ ಕಳೆ ತೆಗೆದ್ರೆ ನಡಿತೈತೆ ರೀ. ಅದು ಮತ್ತು ಹುಲ್ಲಾಗಿನ ಮೇಲೆ ಬರೋಬ್ಬರಿ ಬೀಜ ಆತಂದ್ರೆ ಮತ್ತು ಬೀಜ ಅದು ಹುಟ್ಟೆ ಹುಡ್ತೈತೆ ರೀ. ಆಮೇಲೆ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಕಳೆ ತೆಗೆಯೋದು, ಎಡೆ ಹೊಡೆಯೋದು ಖರ್ಚು ಭಾಳ ಬರ್ತದೆ ಸರ್. ಅದು ನಾವು ಅದಕ್ಕೆ ಅದು ಕಳೆ ಏನೈತಲ್ಲ ರೀ, ಹೂವು ಬೀಜ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಕಳೆ ತೆಗಿಸ್ಬಿಡ್ತೇವೆ. ಗೊಬ್ಬರ, ನೀರು ಪೂರೈಕೆ, ರೋಗ ಮತ್ತು ಕಳೆ ನಿಯಂತ್ರಣದ ಬಗ್ಗೆ ತಿಳಿದಿದ್ದಾಯಿತು. ಇನ್ನು ಭೂಮಿ ತಯಾರಿಯಿಂದ ಹೂ ಕೊಯ್ಲಿನವರೆಗಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮಳೆಗಾಲ ಆರಂಭ ಕಾಕಡ ಮಲ್ಲಿಗೆ ಸಸಿ ನಾಟಿ ಮಾಡಲು ಸೂಕ್ತವಾದ ಕಾಲ. ಆದರೆ ಅದಕ್ಕೂ ಮುಂಚೆಯೇ ಭೂಮಿ ತಯಾರಿ ಪ್ರಕ್ರಿಯೆ ಮುಗಿಸಿರಬೇಕು. ನಾಟಿಗೆ ಮೊದಲು ಭೂಮಿಯನ್ನ 2 ಬಾರಿ ಆಳವಾಗಿ ಉಳುಮೆ ಮಾಡಿ ಸ್ವಚ್ಛಗೊಳಿಸಿ ಸಮತಟ್ಟಾಗಿಸಬೇಕು. ಆ ನಂತರ 1.2 ಘನ ಅಡಿ ಆಳ ಮತ್ತು ವಿಸ್ತೀರ್ಣದ ಗುಂಡಿಗಳನ್ನು ತೆಗೆದು ಬಿಸಿಲಿಗೆ ಮಣ್ಣು ಒಣಗುವಂತೆ ಮಾಡಬೇಕಾಗುತ್ತೆ. 2 ವಾರಗಳ ನಂತರ ಸಮ ಪ್ರಮಾಣದ ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಮಾಡಿ ತುಂಬಬೇಕು. ನಂತರ ಮಳೆಗಾಲ ಆರಂಭವಾದಾಗ ಸಸಿಗಳನ್ನು ಗುಂಡಿಯಲ್ಲಿ ನಾಟಿ ಮಾಡಬೇಕು. ಸಾಲಿನಿಂದ ಸಾಲಿಗೆ 6 ಅಡಿ,
ಗಿಡದಿಂದ ಗಿಡಕ್ಕೆ 4 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ರೆ 1 ಎಕರೆಗೆ 1400 ಗಿಡಗಳನ್ನು ನಾಟಿ ಮಾಡಬಹುದು. ಮಳೆಗಾಲದಲ್ಲಿ ನೀರಿನ ಅಗತ್ಯ ಇರೋದಿಲ್ಲ. ಚಳಿಗಾಲದಲ್ಲಿ 4 ದಿನಕ್ಕೊಮ್ಮೆ, ಬೇಸಿಗೆಯಲ್ಲಿ ವಾರಕ್ಕೊಮ್ಮೆ ನೀರು ಪೂರೈಸಬೇಕಾಗುತ್ತೆ. ಅನಂತರ ಈ ಹಿಂದೆ ತಿಳಿಸಿದಂತೆ ಗೊಬ್ಬರ ಪೂರೈಕೆ, ಕಳೆ ಮತ್ತು ರೋಗ ನಿಯಂತ್ರಣ ಮಾಡಬೇಕು. ನಾಟಿ ಮಾಡಿದ 1 ವರ್ಷಕ್ಕೆಲ್ಲ ಹೂ ಬಿಡಲು ಆರಂಭಿಸುತ್ತೆ. ಮೊದಲ ವರ್ಷದ ಇಳುವರಿಯಲ್ಲಿ ಕಡಿಮೆ ಹೂ ಬಿಟ್ಟರೆ ಆ ನಂತರದ ವರ್ಷಗಳಲ್ಲಿ ಹೂ ಪ್ರಮಾಣ ಯಥೇಚ್ಛವಾಗಿರುತ್ತೆ. ವರ್ಷವಿಡೀ ಹೂ ಬಿಡೋದ್ರಿಂದ ವಾರ್ಷಿಕ 7 ರಿಂದ 8 ಟನ್ ಹೂ ಕೊಯ್ಲು ಮಾಡಬಹುದು. ಕಾಕಡ ಮಲ್ಲಿಗೆಗೆ ಸರಾಸರಿ ಬೆಲೆ 200 ರೂಪಾಯಿ ಇರುತ್ತೆ. ಹಬ್ಬ ಸಮಾರಂಭಗಳ ಸೀಸನ್ನಲ್ಲಿ ಬೆಲೆ 2-3 ಪಟ್ಟಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಕಂಡರೂ ಸರಾಸರಿಯಾಗಿ ಒಂದೇ ಬೆಲೆ ಬೇಕಾದರೆ ನಂಬಿಕಸ್ಥ ಹೋಲ್ಸೇಲ್ ಹೂ ವ್ಯಾಪಾರಿಗಳಿಗೆ ಒಪ್ಪಂದ ಬೆಲೆಗೆ ಕೊಟ್ಟರೆ ಹೆಚ್ಚಿನ ಅನುಕೂಲ ಅಂತಾರೆ ರೈತ ಮಹೇಶ್ ಶಂಕರಪ್ಪ. ಇಲ್ಲ ಸರ್, ಅದು ಒಪ್ಪಂದ ರೇಟ್ ಕೊಟ್ಟಿದ್ದರಿಂದ ರೀ ಆ ಮಾರ್ಕೆಟ್ ರೇಟ್ ಅದು 100 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ 1000 ರೂಪಾಯಿನಾಗ ಆಗಲಿ ಸರ್, ನಾವು ಅದ್ರ ಬಗ್ಗೆ ಏನು ವಿಚಾರ ಮಾಡೋಕೆ ಹೋಗಂಗಿಲ್ಲ ರೀ. ಆಮೇಲೆ ನಾವೇನು ಒಪ್ಪಂದ ರೇಟ್ ಕೊಟ್ಟಾವಲ್ಲ ಸರ್, ಅದು ಫಿಕ್ಸ್ ಕಾಯಂ ರೇಟ್ ರೀ ಸರ್, ಅಷ್ಟು ಕೊಡ್ತಾರೆ. ನಮ್ಮ ದುಡ್ಡು ವಾರಕ್ಕೊಮ್ಮೆ ಕೊಡ್ತಾರೆ ರೀ. ಆಮೇಲೆ ನಮ್ಗೆ ಆಳಿಗಿನ ಲೇಬರಿಗೆ ಕೊಡೋಕೆ ಅನುಕೂಲ ಆಕತ್ತೆ ರೀ. ಆಮೇಲೆ ನಮ್ಗೆ ಎಷ್ಟು ಅಮೌಂಟ್ ಬೇಕು ನೋಡಿ ಅಷ್ಟು ಇಸ್ಕೊಂಡಿರ್ತಾವೆ ರೀ ಖರ್ಚಿಗೆ. ಮತ್ತು ಬೇಡ ಅಂತೇಳಂದ್ರೆ ಮತ್ತು ಮುಂದಿನ ವಾರ ಕೊಡುವಂತಿಂತಪ್ಪ ಅಂತಂದು ಹೇಳಿರ್ತಾವೆ ರೀ. ಆಮೇಲೆ ನಮ್ಗೆ ಹೆಚ್ಚಿಗೆ ಬೇಕಪ್ಪ, ನಮ್ಗೆ ಏನಾರು ಒಂದು ಕೆಲಸ ಹರ್ಕತ್ತಾಗೈತಿ ಅಂದಾಗ ರೀ ಒಂದು 50,000 ರೂಪಾಯಿ ಕೊಡು ಅಂದ್ರೆ ಕೊಡ್ತಾರೆ ಸರ್. 1,00,000 ರೂಪಾಯಿ ಕೊಡು ಅಂದ್ರೆ ಕೊಡ್ತಾರೆ. ನಾವು ಬೇರೆದವ್ರನ್ನ ಹೋಗಿ ಕೇಳೋಂಥ ಅದೇನಿದೆ ಇಲ್ಲ ರೀ, ಒಳ್ಳೆ ಅನುಕೂಲ ಆಗೈತೆ ರೀ. ನಾವು ಮೊದಲೆಲ್ಲ ಬೇರೆ ಬೆಳೆ ಮಾಡೋದ್ರಿಂದ ರೀ ಅದು ಪೀಕ್ ಬರೋ ಮಟನ ಬೇರೆದವ್ರ ಕೊಟ್ಟ ಇಸ್ಕೋಬೇಕಿತ್ತು ರೀ. ಈಗ ನಾವು ಅಲ್ಲೇ ಹೂವು ಹರಿದು ಅಲ್ಲೇ ಕೊಡ್ತೇವೆ ರೀ, ಅಲ್ಲೇ ಇಸ್ಕೊಂತೀವಿ. ನಮ್ಗೆ ಏನು ಸಮಸ್ಯೆ ಏನು ಆಗಂಗಿಲ್ಲ ರೀ ಸರ್. ನಾವು ಮೊದಲೆಲ್ಲ ನೋಡೋದ್ರಾಗ ಅಂದ್ರೆ ಈಗಿನ ಜೀವನ ಈಗಿನ ಇದನ್ನಂದ್ರೆ ನಮ್ಗೆ ಒಳ್ಳೆ ಉತ್ತಮ ಅನಿಸೈತ್ರಿ ಸರ್. ಕಾಂಟ್ರಾಕ್ಟ್ ಫಿಕ್ಸ್ಡ್ ರೇಟ್ಗೆ ರೈತ ಮಹೇಶ್ ಶಂಕರಪ್ಪ ಪರಿಚಯಸ್ಥ ಹೋಲ್ಸೇಲ್ ಹೂ ವ್ಯಾಪಾರಿಗೆ ನೀಡ್ತಿದ್ದಾರೆ. ಈ ಬೆಲೆಯಲ್ಲಿ ತೋಟದಲ್ಲೇ ಮಾರಾಟ ಮಾಡ್ತಿದ್ದು ಪ್ರತಿ ಕೆಜಿಗೆ 120 ರೂಪಾಯಿ ಸಿಗ್ತಿದೆ. 1 ಎಕರೆ ಬೆಳೆಯಿಂದ ಬರುವ ಲಾಭವೆಷ್ಟು? ಜೋಪಾನ ವಹಿಸಿ ಮುತುವರ್ಜಿಯಿಂದ ಮಾಡಿದ ಕಾಕಡ ಮಲ್ಲಿಗೆ ಬೆಳೆಯ ಲಾಭದ ಬಗ್ಗೆ ನೋಡೋಣ. ಸುಮಾರು 1 ಎಕರೆ ಹೂವಿದ್ರೆ ಖರ್ಚಿನ ಬಹುಪಾಲು ಹೋಗೋದು ಹೂ ಬಿಡಿಸುವ ಕಾರ್ಮಿಕರಿಗೆ. ಕಾರ್ಮಿಕರ ವೆಚ್ಚ ನೋಡೋದಾದ್ರೆ 1 ಕೆಜಿ ಹೂವು ಬಿಡಿಸಿದವರಿಗೆ 90 ರೂಪಾಯಿ ನೀಡ್ತಾರೆ. ಹೀಗೆ ಬಿಡಿಸಿದ ಹೂವುಗಳನ್ನ 210 ರೂಪಾಯಿಗೆ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾರೆ. ಅಂದ್ರೆ 1 ಕೆಜಿ ಹೂವಿನ ಮೇಲೆ 120 ರೂಪಾಯಿ ಉಳಿತಾಯ ಆಗುತ್ತೆ. ಮಳೆಗಾಲದಲ್ಲಿ ಕೊಂಚ ಕಡಿಮೆ ಇಳುವರಿ ಬರೋದು ಬಿಟ್ರೆ ಉಳಿದ ಸಮಯದಲ್ಲಿ ಪ್ರತಿನಿತ್ಯ 30 ರಿಂದ 35 ಕೆಜಿಯಷ್ಟು ಮಲ್ಲಿಗೆ ಹೂವಿನ ಮೊಗ್ಗು ಸಿಗುತ್ತೆ. ಸರಾಸರಿ 3,500 ರಿಂದ 4,000ವರೆಗೆ ಪ್ರತಿನಿತ್ಯ ಉಳಿತಾಯವಾಗುತ್ತೆ. ಇನ್ನಿತರ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದ್ರೂ ವರ್ಷಕ್ಕೆ 10 ಲಕ್ಷಕ್ಕೂ ಹೆಚ್ಚಿನ ಆದಾಯ ಗಳಿಸಬಹುದು. ಹೂ ಮಾರಾಟದಿಂದ ಮಾತ್ರವಲ್ಲ, ಸಸಿ ಮಾರಾಟದಿಂದಲೂ ಲಾಭವಿದೆ. ನರ್ಸರಿಗಳಲ್ಲಿ 1 ಸಸಿಗೆ 4 ರಿಂದ 5 ರೂಪಾಯಿ ಬೆಲೆ ಇರುತ್ತೆ. 1 ಕೆಜಿ ಪಾಕೆಟ್ ಒಳಗೆ 1 ಎಕರೆಗೆ ಆಗುವಷ್ಟು ಸಸಿ ಮಾರಾಟ ಮಾಡಿದ್ರೆ ಕನಿಷ್ಠ 50,000 ರೂಪಾಯಿ ಆದಾಯ ಗಳಿಸಬಹುದು. ಕಾಕಡ ಮಲ್ಲಿಗೆ ಇದು ಬಾಜುಕನ ಮರಿ ಎದ್ದಿರ್ತಾವೆ ಸರ್, ಅವ ಮರಿನ ಕಿತ್ತ ನಾಟಿ ಮಾಡೋದು ಸರ್ ಅಷ್ಟೇ ರೀ. ಇದೇನು ಸಸಿ ಏನು ಮಾಡೋದೇನು ಇದಿರಲ್ಲ ರೀ. ಆಮೇಲೆ ಇದನ್ನು ಸಸಿ ಮಾಡ್ಕೊಂಡು ಹಚ್ಬೇಕಂದ್ರೂ ಅನುಕೂಲ ಆಕತ್ರಿ ಸರ್. ಒಂದು ಪಾಕೆಟ್ ಮಾಡಿ ಕೆಜಿ ಪಾಕೆಟ್ನೊಳಗೆ ನಾವು ಸಸಿ ಮಾಡ್ಕೊಂಡು ಹಚ್ಚಿದ್ರೂ ಅನುಕೂಲ ಆಕತಿ. ಆದ್ರೆ ಫಸ್ಟ್ ಅದು ಸುಮ್ಮನೆ ಖರ್ಚು ಬರ್ತೈತೆ ರೀ. ಒಂದು ಸ್ವಲ್ಪ ಲೇಬರದ್ದು ಇದನ್ನು ನಾವು ಡೈರೆಕ್ಟ್ ಹೊಲಕ್ಕೆ ನಾಟಿ ಮಾಡೋದ್ರಿಂದ ಈ ಸಸಿ ಕಿತ್ತು ಒಳ್ಳೆ ಇದಾಕತ್ರಿ, ಅನುಕೂಲ ಆಕತಿ. ಆಮೇಲೆ ಇದ್ರೊಳಗೆ ಏನಂದ್ರೆ ಮೇನ್ ನಾವು ಹಚ್ಚಿನ ಇಳುವರಿ ತೆಗಿಬೇಕಂದ್ರೆ ಸರ್ ಒಟ್ಟು ಸಾಗುಣಿ ಇಲ್ದಂಗೆ ಹೊಲ ಇಟ್ಕೋಬೇಕ್ರಿ ಸರ್. ಒಟ್ಟು ಸಾಗುಣಿ ಇತ್ತು ಅಂದ್ರೆ ಮತ್ತು ನಮಗೆ ಇಳುವರಿ ಕಡಿಮೆ ಬರ್ತೈತಿ, ಅಲ್ಲೆಲ್ಲ ಹುಲ್ಲು ಬೆಳಿತೈತಿ, ಆಮೇಲೆ ಕಳೆ ತೆಗಿಯೋ ಖರ್ಚು ಇದಾಕತಿ. ಅದಕ್ಕೆ ನಾವೆಲ್ಲ ಮೊದಲೆಲ್ಲ ಹೊಲಕ್ಕೆಲ್ಲ ಹಚ್ಕೊಂಡ್ರಿ. ಆಮೇಲೆ ನಾವು ಎಷ್ಟು ಸಸಿ 1,000 ಸಸಿ ಹಚ್ಚೇವಿ ಅಂದ್ರೆ 200 ಸಸಿ ಪಾಕೆಟ್ ಮಾಡಿ ಇಟ್ಕೊಂಡು ಅದನ್ನು ಅಕ್ಟೋಬರ್ ನವಂಬರ್ ತಿಂಗಳದೊಳಗೆ ನಾವು ಮತ್ತು ನಾಟಿ ಮಾಡಿದ್ವಿ ಅಂದ್ರೆ ಅದ್ರ ಜೊತೆ ಕೂಡ್ಕೊಂಬಿಡ್ತಾರೆ ಸರ್, ಏನು ಸಮಸ್ಯೆ ಆಗಂಗಿಲ್ಲ. ಮಲ್ಲಿಗೆ ಕೃಷಿಗೆ ಸಿಗುತ್ತದೆ ಸಬ್ಸಿಡಿ ಸಾಲ ಮತ್ತು ಸೌಲಭ್ಯ. ಮಾರುಕಟ್ಟೆಯ ಸಮಸ್ಯೆ ಎದುರಾಗೋದಿಲ್ಲ, ಬಂಡವಾಳವು ತುಂಬಾ ಕಡಿಮೆ, ನಿರ್ವಹಣೆಯೂ ಸುಲಭವಾದ ಕಾಕಡ ಮಲ್ಲಿಗೆ ಕೃಷಿ ಲಾಭದಾಯಕ.
ಇಂತಹ ಲಾಭದಾಯಕ ಕೃಷಿಗೆ ಸರ್ಕಾರದಿಂದ ಉತ್ತಮ ಪ್ರೋತ್ಸಾಹ ಮತ್ತು ಸೌಲಭ್ಯಗಳು ಸಿಗುತ್ತವೆ. ಹೂವು ಬೆಳೆಗಾರರ ಹಿತ ಕಾಯುವ ನಿಟ್ಟಿನಲ್ಲಿ ಹಲವಾರು ಸುಧಾರಿತ ಕ್ರಮಗಳನ್ನು ತೋಟಗಾರಿಕಾ ಇಲಾಖೆ ಕೈಗೊಂಡಿದೆ. ಸರ್ಕಾರ ಹೂವು ಬೆಳೆಗಾರರಿಗೆ ಸುಲಭ ಸಾಲ ದೊರೆಯುವಂತೆ ಮಾಡೋದ್ರಿಂದ ಹಿಡಿದು ಮಾರುಕಟ್ಟೆಯವರೆಗೆ ಹೆಜ್ಜೆ ಹೆಜ್ಜೆಗೂ ಸಹಾಯಧನ ವಿತರಿಸುತ್ತೆ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯ ಅಡಿ ಹೂವಿನ ಬೆಳೆ ವಿಸ್ತರಣೆ ಮಾಡಲು ರೈತರಿಗೆ 25% 50% ಸಬ್ಸಿಡಿ ಸಿಗಲಿದೆ. ತೋಟಗಾರಿಕೆ ಇಲಾಖೆಯ ವತಿಯಿಂದ 2022ರಿಂದ 23ನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿ ಸೂಕ್ಷ್ಮ ನೀರಾವರಿ ಘಟಕಗಳಿಗೆ 90% ಸಹಾಯಧನ ಸಿಗಲಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ 90% ಸಹಾಯಧನ ನೀಡಲಾಗುತ್ತಿದೆ. ಉಳಿದಂತೆ 3 ಹೆಕ್ಟೇರ್ ಪ್ರದೇಶಕ್ಕೆ 45% ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಇತರೆ ವರ್ಗದ ರೈತರಿಗೆ ಮೊದಲ ಆದ್ಯತೆ ದೊರೆಯಲಿದೆ. ಇದು ಮಾತ್ರವಲ್ಲ, ಮತ್ತಷ್ಟು ಸಹಾಯಧನ ಮತ್ತು ಪರಿಹಾರ ಧನದ ಸೌಲಭ್ಯವೂ ಇದೆ ಅಂತಾರೆ ರೈತ ಮಹೇಶ್ ಶಂಕರಪ್ಪ. ಇದಕ್ಕೆ ವಿಮೆ ಐತ್ರಿ ಸರ್. ಅಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಅದು ಮಳೆ ಇದಾತಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಕೊಡ್ತಾರೆ. ಆಮೇಲೆ ತೋಟಗಾರಿಕೆದೊಳಗೆ NHM ಅಂತೇಳಿ ಒಂದು ಸ್ಕೀಮ್ ಐತ್ರಿ, ಅದ್ರೊಳಗೆ ಸಹಾಯಧನ ಕೊಡ್ತಾರೆ. ಆಮೇಲೆ ಉದ್ಯೋಗ ಖಾತ್ರಿದೊಳಗೂ ಇದಕ್ಕೆ ಹಚ್ಚಾಕ ಏನು ಸಹಾಯಧನ ಐತ್ರಿ ಸರ್. ವಿಮೆ ಸ್ಕೀಮ್ ಏನು ಇಲ್ಲರಿ ಸರ್. ಇದು ಬಟ್ ಅತಿವೃಷ್ಟಿ ಅನಾವೃಷ್ಟಿ ಆತಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಸಹ ಮಲ್ಲಿಗೆ ಹೂವು ಬೆಳೆಯಲು ಇಚ್ಛಿಸುವವರಿದ್ರೆ ನಮ್ಮ ಈ ಮಾಹಿತಿ ಮಾರ್ಗದರ್ಶನಗಳನ್ನು ಪಾಲಿಸುವುದರೊಂದಿಗೆ ಸ್ಥಳೀಯ ತೋಟಗಾರಿಕಾ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ಪಡೆಯಬಹುದು. ಈ ಸಂಬಂಧ ತೋಟಗಾರಿಕೆ ಇಲಾಖೆಯ ತಜ್ಞರು ತರಬೇತಿ ಹಾಗೂ ಮಾರ್ಗದರ್ಶನ ನೀಡುತ್ತಾರೆ. ಹೆಚ್ಚು ಬಂಡವಾಳವೂ ಇದ್ದರೂ ಅದಕ್ಕೆ ಸಾಕಷ್ಟು ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುವ ಕೃಷಿ ಮಲ್ಲಿಗೆ ಹೂವಿನ ಕೃಷಿ. ಮಾರುಕಟ್ಟೆಯಲ್ಲಿ ಸ್ಥಿರ ಬೆಲೆ ಕಾಯ್ದುಕೊಳ್ಳದಿದ್ದರೂ ರೈತರಿಗೆ ತೊಂದರೆಯಾಗದ ಲಾಭದಾಯಕವಾಗಿರುವ ಕಾರಣಕ್ಕೆ ಸಾಕಷ್ಟು ರೈತರು ಮಲ್ಲಿಗೆ ಹೂವಿನ ಕೃಷಿ ನಂಬಿದ್ದಾರೆ. ಈ ಮಾಹಿತಿ ನಿಮಗೆ ಸಾಕಷ್ಟು ಉಪಯುಕ್ತ ಅಂತ ಭಾವಿಸುತ್ತೇವೆ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.